ಇಂದು ನಾವು ಆಚರಿಸುತ್ತಿರುವ ಈ ಪವಿತ್ರ ದಿನ ಯುಗಾದಿ, ಹೊಸ ವರ್ಷದ ಮೊದಲ ದಿನ, ಹೊಸ ಭರವಸೆಗಳ ಆರಂಭ. ಮೊದಲು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದಿನ ಈ ವಿಡಿಯೋದಲ್ಲಿ ನಾವು ಯುಗಾದಿಯ ಮಹತ್ವ, ಆಚರಣೆ, ಬೇವು ಬೆಲ್ಲ ತಿನ್ನುವ ಸಂಪ್ರದಾಯ, ಪಂಚಾಂಗ ಶ್ರವಣ ಮತ್ತು ಇನ್ನಷ್ಟು ವಿಷಯಗಳನ್ನು ತಿಳಿಯೋಣ. ಹಾಗಾಗಿ ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯುಗಾದಿ ಅಂದ್ರೇನು? ಯುಗ ಅಂದ್ರೆ ಕಾಲ, ಆದಿ ಅಂದ್ರೆ ಆರಂಭ. ಅಂದರೆ ಯುಗಾದಿ ಎಂದರೆ ಕಾಲದ ಆರಂಭ. ಕನ್ನಡಿಗರು, ತೆಲುಗರು ಮತ್ತು ಮರಾಠಿಗರ ಈ ಹಬ್ಬ ಚೈತ್ರ ಮಾಸದ ಮೊದಲ ದಿನ ಆಚರಿಸಲಾಗುತ್ತದೆ. ಇದು ಶಾಲಿವಾಹನ ಶಕ ಕ್ಯಾಲೆಂಡರ್ನ ಹೊಸ ವರ್ಷ. ಬ್ರಹ್ಮದೇವರು ಈ ದಿನ ಸೃಷ್ಟಿಯನ್ನು ಆರಂಭಿಸಿದ ಎಂಬ ನಂಬಿಕೆ ನಮ್ಮ ಶಾಸ್ತ್ರಗಳಲ್ಲಿದೆ. ಪ್ರಕೃತಿ ಕೂಡ ಈ ಸಮಯದಲ್ಲಿ ಹೊಸದಾಗುತ್ತದೆ. ಮಾವಿನ ಮರದಲ್ಲಿ ಚಿಗುರು ಬರುತ್ತದೆ, ಕೋಗಿಲೆ ಹಾಡುತ್ತದೆ, ಬೇವಿನ ಮರ ಹೂ ಬಿಡುತ್ತದೆ. ಯುಗಾದಿ ಹಬ್ಬ ಬಂತು ಅಂದ್ರೆ ಮನೆ ತುಂಬಾ ಸಂಭ್ರಮ. ಮನೆ ಸ್ವಚ್ಛಗೊಳಿಸೋದು ಮತ್ತು ಅಲಂಕಾರ. ಹಬ್ಬಕ್ಕೆ ಒಂದೆರಡು ದಿನ ಮೊದಲೇ ಮನೆ ಸಾರಿಸಿ ಶುಚಿ ಮಾಡುತ್ತಾರೆ. ಮನೆಯ ಮುಂದೆ ಮಾವಿನ ತೋರಣ, ಮನೆಯ ಅಂಗಳದಲ್ಲಿ ಸುಂದರವಾದ ರಂಗೋಲಿ, ಜೊತೆಗೆ ಎಣ್ಣೆ ಸ್ನಾನ. ಯುಗಾದಿ ದಿನ ಬೆಳಗ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಸಂಪ್ರದಾಯ. ಇದರಿಂದ ದೇಹಕ್ಕೆ ಆರೋಗ್ಯ ಮತ್ತು ಮನಸ್ಸಿಗೆ ಪ್ರಸನ್ನತೆ ಸಿಗುತ್ತದೆ ಎಂದು ನಂಬಲಾಗುತ್ತೆ. ಹೊಸ ಬಟ್ಟೆ. ಯುಗಾದಿಯಂದು ಹೊಸ ಬಟ್ಟೆ ತೊಡುವುದು ವಾಡಿಕೆ. ಮಕ್ಕಳು, ಹಿರಿಯರು ಎಲ್ಲರೂ ಹೊಸ ಉಡುಗೆಯಲ್ಲಿ ಸಂಭ್ರಮಿಸುತ್ತಾರೆ. ಯುಗಾದಿಯ ಅತ್ಯಂತ ವಿಶೇಷ ಸಂಪ್ರದಾಯ ಯಾವುದು ಗೊತ್ತಾ? ಅದೇ ಬೇವು ಬೆಲ್ಲ. ಬೇವಿನ ಎಲೆ ಕಹಿಯಾಗಿರುತ್ತೆ, ಬೆಲ್ಲ ಸಿಹಿಯಾಗಿರುತ್ತೆ. ಈ ಎರಡನ್ನು ಒಟ್ಟಿಗೆ ತಿಂದು ಹೊಸ ವರ್ಷ ಆರಂಭ ಮಾಡುವುದರ ಹಿಂದೆ ಅರ್ಥಗರ್ಭಿತ ಸಂದೇಶವಿದೆ. ಜೀವನದಲ್ಲಿ ಸುಖ ದುಃಖ, ಲಾಭ ನಷ್ಟ, ನಗು ಅಳು ಎಲ್ಲವೂ ಸಮಾನವಾಗಿ ಸ್ವೀಕರಿಸಿ. ಬೇವು ಬೆಲ್ಲದ ಜೊತೆಗೆ ಚಿಗುರೆಲೆ, ಹಸಿಮೆಣಸಿನಕಾಯಿ, ಉಪ್ಪು, ಹುಣಸೆ ಹೂವು ಸೇರಿಸಿ ಮಾಡಿದ ಬೇವು ಬೆಲ್ಲ ಪ್ರಸಾದ ದೇವರಿಗೆ ಅರ್ಪಿಸಿ ಸ್ವೀಕರಿಸುತ್ತಾರೆ. ಈ ಮಿಶ್ರಣ ಆರೋಗ್ಯಕ್ಕೂ ಒಳ್ಳೆಯದು, ಬೇಸಿಗೆಯ ಶಾಖದಿಂದ ರಕ್ಷಣೆ ನೀಡುತ್ತದೆ. ಪಂಚಾಂಗ ಶ್ರವಣ. ಯುಗಾದಿ ದಿನ ಇನ್ನೊಂದು ಮುಖ್ಯ ಸಂಪ್ರದಾಯ. ಪಂಚಾಂಗ ಎಂದರೆ 5 ಅಂಗಗಳು: ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಹೊಸ ವರ್ಷದಲ್ಲಿ ರಾಜ ಯಾರು, ಮಂತ್ರಿ ಯಾರು, ಮಳೆ ಹೇಗಿರುತ್ತೆ, ಬೆಳೆ ಹೇಗಿರುತ್ತೆ ಎಂಬ ವಿಷಯ ಭವಿಷ್ಯ ಪಂಚಾಂಗದಲ್ಲಿ ಹೇಳಲಾಗುತ್ತದೆ. ದೇವಸ್ಥಾನ ಅಥವಾ ಮನೆಯಲ್ಲಿ ವಿದ್ವಾಂಸರು ಪಂಚಾಂಗ ಓದಿ ಜನರಿಗೆ ತಿಳಿಸುತ್ತಾರೆ. ಇದನ್ನು ಶ್ರದ್ಧೆಯಿಂದ ಕೇಳುವುದು ಪುಣ್ಯ ಕೆಲಸ ಎಂದು ನಂಬಲಾಗಿದೆ. ಯುಗಾದಿ ಬಂತು ಅಂದ್ರೆ ಮನೆ ತುಂಬಾ ಘಮಘಮ. ಒಬ್ಬಟ್ಟು ಅಥವಾ ಹೋಳಿಗೆ, ಇದು ಕರ್ನಾಟಕದ ಯುಗಾದಿ ಹಬ್ಬದ ಮುಖ್ಯ ತಿನಿಸು. ಬೇಳೆ ಮತ್ತು ಬೆಲ್ಲ ತುಂಬಿದ ಈ ಸಿಹಿ ಎಲ್ಲರ ಮನ ಸೆಳೆಯುತ್ತದೆ. ಇದರ ಜೊತೆಗೆ ಮಾಡುವ ಖಾದ್ಯಗಳು ಮಾವಿನ ಚಿತ್ರಾನ್ನ, ಕೋಸಂಬರಿ ಮತ್ತು ಪಾಯಸ. ಈ ಹಬ್ಬದ ಊಟನ ಬಾಳೆ ಎಲೆ ಮೇಲೆ ಕುಳಿತು ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ. ಯುಗಾದಿ ಕೇವಲ ಒಂದು ಹಬ್ಬ ಮಾತ್ರವಲ್ಲ, ಇದು ಒಂದು ಸಂದೇಶ. ಪ್ರತಿ ವರ್ಷ ಹೊಸ ಆರಂಭ ಮಾಡಲು ಅವಕಾಶ ನೀಡುವ ಈ ಹಬ್ಬ ನಮಗೆ ಹೇಳಿಕೊಡುವುದು: 1. ಹಳೆಯ ತಪ್ಪುಗಳನ್ನು ಮರೆತು ಹೊಸ ಜೀವನ ಆರಂಭಿಸಿ. 2. ಜೀವನದ ಕಹಿ ಕ್ಷಣಗಳನ್ನು ಸ್ವೀಕರಿಸಿ ಸಿಹಿ ಕ್ಷಣಗಳನ್ನು ಆನಂದಿಸಿ. 3. ಕುಟುಂಬ ಮತ್ತು ಸ್ನೇಹಿತರ ಜೊತೆ ಸೇರಿ ಸಂಭ್ರಮಿಸಿ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಈ ಹಬ್ಬ ನಮ್ಮ ಹೆಮ್ಮೆ. ಈ ಹೊಸ ಯುಗಾದಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರಲಿ, ನಿಮ್ಮ ಕನಸುಗಳು ಈಡೇರಲಿ, ಆರೋಗ್ಯ ಸಮೃದ್ಧಿ ತುಂಬಿ ತುಳುಕಲಿ, ನಿಮ್ಮ ಮನೆಗಳಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಲಿ. ಈ ವರ್ಷ ನೀವು ಹಾಕಿದ ಎಲ್ಲ ಗುರಿಗಳು ಈಡೇರಲಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಹಾಗಿದ್ರೆ ತಕ್ಷಣ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅವರಿಗೂ ಯುಗಾದಿ ಹಬ್ಬದ ಶುಭಾಶಯ ತಿಳಿಯಲಿ. ಇನ್ನು ಇಂತಹ ಸಂಸ್ಕೃತಿ, ಹಬ್ಬ, ಕನ್ನಡ ವಿಷಯಗಳ ಬಗ್ಗೆ ವಿಡಿಯೋ ಬೇಕಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.
ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಹಬ್ಬ ಆಚರಿಸ್ತಾರೆ, ಯಾವ ವಿಶೇಷ ಅಡುಗೆಗಳನ್ನ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.